ನಿವೃತ್ತ ಡಿಜಿ ಹತ್ಯೆಯಾಗಿತ್ತಲ್ಲ ನಿನ್ನೆ ಪತ್ನಿಯಿಂದಲೇ ಹತ್ಯೆ ಆದಂಥ ಪ್ರಕರಣದಲ್ಲಿ ಈಗ ಅಂತ್ಯಕ್ರಿಯೆ ನಡೀತಾ ಇದೆ. ಮೃತದೇಹವನ್ನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ. ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಓಂ ಪ್ರಕಾಶ್ ಸಹೋದರಿ ಮತ್ತು ಪುತ್ರನು ಕಣ್ಣೀರನ್ನು ಇಡ್ತಾ ಇರೋದು. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತಿಮ ದರ್ಶನವನ್ನು ಪೊಲೀಸ್ ಅಧಿಕಾರಿಗಳು ಪಡೆದಿದ್ದಾರೆ. ಬಂದೂಕು ಪಡೆ ಪುನಃ ತುಂಬಿ ಬಂದೂಕು ಪಡೆ ಸಮರ್ಪಣೆ ಬಂದೂಕು ಪಡೆ ಆರಿಸಿ ಹುತಾತ್ಮ ಗೌರವ ಪಡೆ ವಂದನಾ ಶಸ್ತ್ರ ಹುತಾತ್ಮ ಗೌರವ ಪಡೆ ಪೂಜಾ ಶಸ್ತ್ರ ಹುತಾತ್ಮ ಗೌರವ ಪಡೆ ಕೆಳೋ ಶಸ್ತ್ರ ಮಾನ್ಯರೇ, ಹುತಾತ್ಮರಿಗೆ ಗೌರವವಂದನೆಯು ಪೂರ್ಣಗೊಂಡಿದ್ದು ಗೌರವ ಪಡೆಯನ್ನು ಹೊರಹೊಮ್ಮಿಸಲು ಅನುಮತಿ ಕೋರುತ್ತೇನೆ. ಗೌರವ ವಂದನೆಯನ್ನು ಕೊಡಬೇಕಾಗಿರುತ್ತೆ. ಆ ರೀತಿಯಾಗಿ ಕೇಳ್ತಾರೆ, ಅನುಮತಿಯನ್ನೆಲ್ಲ ಪಡ್ಕೊಂಡು ಅದಕ್ಕೆ ತಕ್ಕಂಗೆ ಗೌರವ ವಂದನೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಈಗ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಪೊಲೀಸರು ಗೌರವವನ್ನು ನೀಡ್ತಾ ಇದ್ದಾರೆ. ನಿವೃತ್ತ DGP ಓಂ ಪ್ರಕಾಶ್ ಅವರ ಕೊಲೆ ನಿನ್ನೆ ಆಗಿತ್ತು. ಅವರ ಪತ್ನಿನೇ ಕೊಲೆಯನ್ನು ಮಾಡಿದರು. ಇವತ್ತು ಮರಣೋತ್ತರ ಪರೀಕ್ಷೆ ಎಲ್ಲ ಆದ ನಂತರ ಅಂತ್ಯಕ್ರಿಯೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಗೌರವ ಸಮರ್ಪಣೆಯನ್ನು ಪೊಲೀಸರು ಕೂಡ ಮಾಡಿದ್ದಾರೆ. ಸರ್ಕಾರಿ ಗೌರವಗಳಿಂದ ಇವರಿಗೆ ಬೀಳ್ಕೊಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಕ್ರಂದನೆ ಈಗ ಮುಗಿಲು ಮುಟ್ಟಿದೆ. DGP ಓಂ ಪ್ರಕಾಶ್ ಅವರ ತಂಗಿಯಂದಿರು ಅಲ್ಲೇ ಇದ್ದಾರೆ, ಜೊತೆಗೆ ಮಗ ಕೂಡ ಅಲ್ಲೇ ಇದ್ದಾನೆ. ಅವರೇ ದೂರನ್ನು ಕೊಟ್ಟಿದ್ದಾರೆ. ಈ ರೀತಿ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಇಡೀ ಕುಟುಂಬಸ್ಥರು ಏನೋ ಒಂಚೂರು ಗಲಾಟೆ ಆಗ್ತಾಯಿದೆ, ಹಾಗಾಗ್ತಾಯಿದೆ, ಹೀಗಾಗ್ತಾಯಿದೆ. ಆಮೇಲೆ ಅವರೆಲ್ಲ ಹೋಗಿ ತಂಗಿ ಮನೇಲಿ ಉಳ್ಕೊಳ್ಬೇಕು ಅಂತ ಏನೇನೋ ಒಂದಿಷ್ಟು ಮಾತನಾಡಿದ್ರಂತೆ. ಬಟ್ ಮನವೊಲಿಸ್ಕೊಂಡು ಹೋಗಿದ್ರು ಕೂಡ ಅಂತೆ ಅವ್ರನ್ನ ಮನವೊಲಿಸ್ಕೊಂಡು ಕರ್ಕೊಂಡು ಬಂದಿದ್ದರು. ಇವೆಲ್ಲವೂ ಕೂಡ ಘಟನೆ ಆಗಿದೆ. ಈಗ ಅಂತ್ಯಕ್ರಿಯೆ ನೆರವೇರುತ್ತಾ ಇದೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ. ನಮ್ಮೆಲ್ಲರ ಅತ್ಯಂತ ಹಿರಿಯ ಹಾಗೂ ಪ್ರೀತಿಯ ಒಳಗಾದ ಪೊಲೀಸ್ ಆಫೀಸರ್ ಆದ ಶ್ರೀ ಓಂ ಪ್ರಕಾಶ್ ಅವರು ಮರಣ ಹೊಂದಿದ್ದಾರೆ. ಮರಣದ ಬಗ್ಗೆ ಕೌಟುಂಬಿಕ ಅಂತ ಇದ್ದಾರೆ. ಮತ್ತು ತನಿಖೆ ಮಾನ್ಯ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ನಾವೆಲ್ಲ ಸೇವೆಗೆ ಸೇರಿದಾಗಿಂದ ಮಾನ್ಯ ಓಂ ಪ್ರಕಾಶ್ ಅವರ ಪ್ರೀತಿಗೆ ಪಾತ್ರ ಆದವ್ರು ನಾವು. ಮತ್ತು ಎಂಥ ದೊಡ್ಡ ಸಮಸ್ಯೆಗಳನ್ನು ಸಹ ಭಾಳ ಅವರು ಧೈರ್ಯದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಎದುರಿಸಿದ್ದು. ಮುಖ್ಯವಾದದ್ದು ಬಾಬರಿ ಮಸೀದಿ ಘಟನೆ ಆದ ನಂತರ ಅವರು ಶಿವಮೊಗ್ಗ SP ಇರುವಾಗ ಎಲ್ರಿಗೂ ಯಾವ ರೀತಿ ಧೈರ್ಯ ಕೊಟ್ಟು ಏನೇ ಕೌಮು ಗಲಭೆ ಆಗದಂಗೆ ನೋಡ್ಕೊಂಡಿರೋವಂಥದ್ದು. ಮತ್ತು 2016ನೇ ಇಸ್ವಿಲಿ ಪೊಲೀಸ್ ಸ್ಟ್ರೈಕ್ ಆಗಿರುತ್ತೆ. ಆ ಸಮಯದಲ್ಲಿ ಕೂಡ ಸರ್ಕಾರಕ್ಕೆ ಭಾಳ ಗಾಬರಿ ಆಗಿರುತ್ತೆ. ಆ ಸಮಯದಲ್ಲಿ ಸಹ ಸಾಹೇಬರು ಅತ್ಯಂತ ತಾಳ್ಮೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಧೈರ್ಯ ಕೊಟ್ಟು ಅವರು ಕಾಪಾಡೋದ್ರಲ್ಲಿಗೆ. ಅವರು ಮನೆ ಒಳಗೆ 4 ಗೋಡೆ ಮಧ್ಯೆ ಏನಾಗಿದೆ ಅದು ನಮ್ಗೆ ಗೊತ್ತಾಗಲ್ಲ, ಅದು ಅವ್ರ ವೈಯಕ್ತಿಕ ವಿಷಯ. ಆದರೆ ಅವ್ರ ಕಚೇರಿಗೆ ಯಾರೇ ಬಂದರೂ ಸಹ ಬರೀ ಕೈಲಿ ವಾಪಸ್ ಹೋಗ್ತಾ ಇರಲಿಲ್ಲ, ಅದು ಮಾತ್ರ ಹೇಳ್ತೀನಿ. ಯಾರೇ ಮತ್ತು ಎಲ್ಲ ಜನನೂ ಬರೋರು. ಮತ್ತು ಯಾರ ಮೇಲೆ ಕೂಡ ದರ್ಪ ಇತ್ಯಾದಿಗಳು ಮಾಡ್ತಾ ಇರಲಿಲ್ಲ. ಸಾಕಷ್ಟು ಬೆಳವಣಿಗೆ ಕಾರ್ಯಕ್ರಮ ಡೆವಲಪ್ಮೆಂಟ್ ಆಯಿತು ಅವರ ಸಮಯದಲ್ಲಿ. ಬಟ್ ಸಾಹೇಬರು ಕೌಟುಂಬಿಕ ಕಾರಣಗಳಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಹೊರಗಡೆ ಅವ್ರು ತೋರಿಸ್ಕೊಳ್ಳದೆ ಭಾಳ ಉತ್ತಮವಾಗಿ DG ಪಾತ್ರ ನಿರ್ವಹಿಸಿದ್ದಾರೆ. ಮತ್ತು ಏನು ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಓಂ ಪ್ರಕಾಶ್ ಅವರು ಹತ್ಯೆ ಆಗಿದೆ, ಅದು ಅವರ ಶ್ರೀಮತಿಯವರು ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನು ವಿಚಾರಗಳು ಬರುತ್ತೆ ಅಂತ ಹೇಳಿ ನಾವು ಕಾಯ್ದು ನೋಡಬೇಕಾಗತ್ತೆ. ನನ್ನ ಜೊತೆ ಅವರು ಕೆಲಸ ಮಾಡಿದರು 2015ರಲ್ಲಿ
ನಾನು ಗೃಹ ಸಚಿವನಾದಾಗ ಅವರು DGP ಆಗಿದ್ದರು, ನನ್ನ ಜೊತೆಯಲ್ಲಿ ಕೆಲಸ ಮಾಡಿದರು. ಭಾಳ ಒಬ್ಬ ಒಳ್ಳೆಯ ಅಧಿಕಾರಿ, ಒಳ್ಳೆಯ ವ್ಯಕ್ತಿ. ಈಗ ಈ ರೀತಿ ಆಗಬಾರ್ದಾಗಿತ್ತು. ಏನಕ್ಕಾಗಿದೆ ಅದೆಲ್ಲ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಗೊತ್ತಿಲ್ಲ, ನಾವು ಯಾವುದು ಕೂಡ ಇದೇ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಕ್ಕೆ ಬರೋದಿಲ್ಲ. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಯಾವುದು. ಅದೆಲ್ಲ ತನಿಖೆ ಆದಮೇಲೆ ಈಗ ವಿಷಯಗಳು ಹೊರಗಡೆ ಬರುತ್ತೆ. ಅದನ್ನೆಲ್ಲ ಇವಾಗ ತನಿಖೆ ಮಾಡ್ತಿದ್ದಾರೆ, ಶುರು ಮಾಡಿದ್ದಾರೆ. ಈಗಾಗಲೇ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಅದರ ಬಗ್ಗೆನೂ ಅವರೆಲ್ಲ ತನಿಖೆ ಮಾಡ್ತಾರೆ. ತನಿಖೆ ಬರೋವರೆಗೂ